ಕಿಡ್ನಿನಲ್ಲಿ ಸ್ಟೋನ್ ಇರತಕ್ಕಂಥವ್ರಿಗೆ, ಹಾಗೆ ಕಣ್ಣಿನ ತೊಂದರೆ ಇರತಕ್ಕಂಥವ್ರಿಗೆ, ಅಥವಾ ಯಾವುದೇ ಒಂದು ಶರೀರದಲ್ಲಿರತಕ್ಕಂತಹ ಒಂದು ನೋವುಗಳು ಅಥವಾ ಏನೇ ಆಗಲಿ ಅಂಥದಕ್ಕೆ ಒಂದು ಮನೆಮದ್ದೇನಪ್ಪ ಅಂತಂದರೆ ನೋಡಿರಿ, ಇದು ನಾನು ಕಷಾಯವನ್ನು ಮಾಡ್ಕೊಂಡಿದ್ದೆ. ಅತಿಬಲ ಸೊಪ್ಪನ್ನು ತೊಗೊಂಬಂದಿದ್ದೆ. ಅತಿಬಲ ಸೊಪ್ಪನ್ನು ತೊಗೊಂಬಂದ್ಬಿಟ್ಟು ಅದನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ಒಂದು 2 ಕಪ್ ಕಾಫಿ ಕುಡ್ತೀವಲ್ಲ, ಆ ಕಾಫಿ ಕಪ್ನಲ್ಲಿ ನೀರನ್ನು ಹಾಕಿಬಿಟ್ಟು ಈ ಸೊಪ್ಪನ್ನು ನೋಡಿ ಈ ಥರ ತೊಳೆದು ಅದು ಒಳಗಡೆ ಹಾಕಿಬಿಟ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿಬಿಟ್ರೆ ಅದರಲ್ಲಿರತಕ್ಕಂಥ ರಸವೆಲ್ಲ ನೀರಲ್ಲಿ ಇಳ್ಕೊಬೇಕು. ನೋಡಿ ಈ ಥರ ಕಲರ್ ಬರುತ್ತೆ. ಅದು ಆ ಥರ ಮಾಡಿಕೊಂಡು ಡೈಲಿ ನಾವು ಬೆಳಗ್ಗೆ ಮತ್ತು ಸಾಯಂಕಾಲ ಮಧ್ಯಾಹ್ನ ಕುಡಿಬೇಕು. ಅಕಸ್ಮಾತ್ ಆಗಲಿಲ್ಲ ಅಂತಂದರೆ ನೋಡಿ, ಅದನ್ನು ಅಟ್ಲೀಸ್ಟ್ ನಾವು ದಿನಕ್ಕೆ ಒಂದು ಸಲನಾದರೂ ಕುಡಿದ್ರೆ ನಮ್ಮ ಶರೀರದಲ್ಲಿ ಒಳ್ಳೆಯ ಆರೋಗ್ಯವಾದಂತಹ ಒಂದು ಶಕ್ತಿ ಅನ್ನತಕ್ಕಂಥದ್ದು ಬರುತ್ತೆ. ಯಾವುದೇ ಒಂದು ಕಾಯಿಲೆಗಳು ಕೂಡ ಬರೋದಿಲ್ಲ. ಕಾಯಿಲೆ ಬಂದಿರಲೇಬೇಕು ಅಂತ ಅಲ್ಲ ಕುಡಿಯೋದಕ್ಕೆ, ಈ ಥರ ಒಂದು ಕಷಾಯವನ್ನು ಮಾಡಿಕೊಂಡು ನಾವು ಕುಡಿಬಹುದು. ನೋಡಿ ಆ ಕಲ್ಲರು ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಈ ಸೊಪ್ಪನ್ನು ನಾವು ಈ ಥರ ಲದ್ದಿ ಬರುತ್ತೆ, ಅದನ್ನು ಬಿಸಾಡತಕ್ಕಂಥದ್ದು. ಹಾಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಕೂಡ ಮಾಡಿ.